ಶ್ರೀಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಶಿವಾನಂದ ಲಹರಿಯ 51, 52, 53 ಈ ಸ್ತೋತ್ರಗಳು ಮತ್ತು ಇದರ ಅರ್ಥವನ್ನು ಮುಂದುವರಿಸ್ತೀನಿ. ಆದಿಗುರು ಶಂಕರರು ಕೇರಳವನ್ನು ಬಿಟ್ಟ ನಂತರ ಅವರು ಗುರುವಿನ ಹುಡುಕಾಟಕ್ಕಾಗಿ ಹೊರಟಾಗ ಓಂಕಾರೇಶ್ವರಕ್ಕೆ ಬರ್ತಾರೆ. ಇದು ಮಧ್ಯಪ್ರದೇಶದಲ್ಲಿರುವ ಒಂದು ಜ್ಯೋತಿರ್ಲಿಂಗ, 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದು. ಇದು ನರ್ಮದಾ ನದಿ ತೀರದಲ್ಲಿ ಇರುವಂತಹ ಜ್ಯೋತಿರ್ಲಿಂಗ. ಇಲ್ಲಿ ಶಂಕರರು ಬಂದಾಗ ಅವರ ಗುರುಗಳು ಗೋವಿಂದ ಭಗವತ್ಪಾದಾಚಾರ್ಯರು ಧ್ಯಾನದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಒಂದು ಗುಹೆಯಲ್ಲಿ ಇರ್ತಾರೆ. ಆಗ ನರ್ಮದಾ ನದಿಯ ಪ್ರವಾಹ ತುಂಬ ಹೆಚ್ಚಾಗಿರುತ್ತೆ, ಅದು ಉಕ್ಕಿ ಹರಿತಾ ಇರುತ್ತೆ. ಶಂಕರರು ಗಮನಿಸ್ತಾರೆ, ಇದು ಉಕ್ಕಿ ಹರಿದಾಗ ಗುರುಗಳು ಸಮಾಧಿ ಸ್ಥಿತಿಯಲ್ಲಿರೋದಕ್ಕೆ ತೊಂದರೆ ಆಗುತ್ತೆ, ಅವರಿಗೆ ತಪಸ್ಸು ಮಾಡೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಶಂಕರರು ತಮ್ಮ ಕಮಂಡಲುನಲ್ಲಿ ಇರುವಂತಹ ನೀರಿನಿಂದ ನರ್ಮದಾ ನದಿಗೆ ಪ್ರೋಕ್ಷಣೆ ಮಾಡಿ ನದಿಯ ಪ್ರವಾಹವನ್ನು ಕಡಿಮೆ ಮಾಡ್ತಾರೆ. ಇದು ಶಂಕರರ ತಪಶಕ್ತಿ. ಗುರುಗಳು ಸಮಾಧಿಯಿಂದ ಎದ್ದು ಬಂದ ನಂತರ ತಮ್ಮ ಶಿಷ್ಯನ ಈ ಒಂದು ಶಕ್ತಿ ನೋಡಿ ಗುರುಗಳಿಗೆ ತುಂಬ ಸಂತೋಷ ಆಗುತ್ತೆ. ಅವರು ತನಗಿಂತ ತನ್ನ ಶಿಷ್ಯ ಮಂತ್ರಶಕ್ತಿಯಲ್ಲಿ ತುಂಬ ಉನ್ನತ ಸ್ಥಿತಿಯಲ್ಲಿ ಇದ್ದಾನೆ ಅಂತ ಗುರುಗಳ ಗಮನಕ್ಕೆ ಬರುತ್ತೆ. ಗುರುಗಳು ಆಶೀರ್ವಾದ ಮಾಡಿ ಶಂಕರರನ್ನು ಕೊಂಡಾಡ್ತಾರೆ. ಇದು ಆದಿಗುರು ಶಂಕರರ ಮತ್ತು ಅವರ ಗುರುಗಳಾದ ಗೋವಿಂದ ಭಗವತ್ಪಾದಾಚಾರ್ಯರ ಒಂದು ಭೇಟಿಯಲ್ಲಿ ನಡೆದಂತಹ ಸಂದರ್ಭ. ಈಗ ನಾವು 51ನೇ ಸ್ತೋತ್ರವನ್ನು ನೋಡೋಣ. ಭೃಂಗೀಚ್ಛ ನಟನೋತ್ಕಟಃ ಕರಿಮದ ಗ್ರಾಹಿ ಸ್ಫುರನ್ ಮಾಧವ ಹ್ಲಾದೋ ನಾದಯುತೋ ಮದಾ ಮಹಾಸಿತವಪುಃ ಪಂಚೇಶು ನ ಚಾದೃತಃ ಸತ್ಪಕ್ಷ ಸುಮನೋ ವನೇಷು ಸ ಪುನಃ ಸಾಕ್ಷಾನ್ಮದೀಯೇ ಮನೋ ರಾಜೀವೇ ಭ್ರಮರಾದಿಪೋ ವಿಹರತಾಂ ಶ್ರೀಶೈಲವಾಸಿ ವಿಭುಃ. ಇದರಲ್ಲಿ ಶಂಕರರು ಹೇಳಿದ್ದಾರೆ, ಹೇ ಶಿವನೇ, ನೀನು ಭೃಂಗೀಶ್ವರನ ಇಚ್ಛೆಯಂತೆ ನಾಟ್ಯದ ಬಗ್ಗೆ ಆಸಕ್ತಿ ತಳೆದಿದ್ಯಾ. ನೀನು ಗಜಾಸುರನ ಅಹಂಕಾರವನ್ನು ನಾಶ ಮಾಡಿದ್ಯಾ. ಜಗನ್ಮೋಹಿನಿ ಸ್ವರೂಪವಾಗಿ ಶ್ರೀಹರಿಗೆ ಸಂತೋಷವನ್ನು ತಂದುಕೊಟ್ಟಿದ್ದೀಯಾ. ಓಂಕಾರ ನಾದದಿಂದ ಕೂಡಿದೀಯಾ. ನೀನು ಶ್ವೇತ ಶರೀರನಾಗಿ ಮನ್ಮಥನಿಂದ ಆರಾಧಿಸಲ್ಪಟ್ಟಿರುವೆ. ನೀನು ದೇವತೆಗಳನ್ನು ರಕ್ಷಣೆ ಮಾಡುವ ಮಹಾದೇವ. ಶ್ರೀಶೈಲದಲ್ಲಿ ವಾಸ ಮಾಡುವಂತಹವನು ನೀನು. ಭ್ರಮರಾಂಬ ಮನೋನಾಥನಾಗಿ ನೀನು ಯಾವಾಗಲೂ ಶ್ರೀಶೈಲದಲ್ಲಿ ವಿಹರಿಸ್ತಾ ಇರ್ತೀಯ. ನೀನು ನನ್ನ ಮನಸ್ಸಿನಲ್ಲಿ ವಿಹರಿಸು. ನನ್ನ ಮನಸ್ಸು ಎಂಬ ಕೊಳದಲ್ಲೂ ಕೂಡ ಸರೋವರದಲ್ಲೂ ಕೂಡ ನೀನು ಸಂಚರಿಸು. ಹೀಗೆ ಆದಿಗುರು ಶಂಕರರು ಶಿವನನ್ನು ಪ್ರಾರ್ಥನೆ ಮಾಡಿದ್ದಾರೆ. 52ನೇ ಸ್ತೋತ್ರ. ಕಾರುಣ್ಯಾಮೃತ ವರ್ಷಿಣಂ ಘನವಿಪತ್ ಗ್ರೀಷ್ಮಚ್ಛಿದಾ ಕರ್ಮಠಂ ವಿದ್ಯಾಸಸ್ಯ ಫಲೋದಯಾಯ ಸುಮನಃ ಸಂಸೇವ್ಯ ಮಿಚ್ಛಾಕೃತಿಂ ನೃತ್ಯದ್ಭಕ್ತ ಮಯೂರಮದ್ರಿ ನಿಲಯಂ ಚಂಚಜ್ಜಟಾಮಂಡಲಂ ಶಂಭೋ ವಾಂಛತಿ ನೀಲಕಂದರ ಸದಾತ್ವಾಂ ಮೇ ಮನಶ್ಚಾತಕಃ. ಇದರಲ್ಲಿ ಶಂಕರರು ಶಿವನನ್ನು ಹೀಗೆ ಬೇಡಿದ್ದಾರೆ, ಹೇ ಶಂಭು, ಹೇ ನೀಲಕಂಠ, ನೀನು ದಯಾಮೃತವನ್ನು ಕರುಣಿಸು. ತಾಪ ವಿಪತ್ತುಗಳಿಂದ ನನ್ನನ್ನು ದೂರ ಮಾಡು. ಜ್ಞಾನ ಸಸ್ಯವನ್ನು ನೆಟ್ಟು ಮಹನೀಯರಿಂದ ಕೊಂಡಾಡಲ್ಪಟ್ಟಿರುವ ನೀನು ನನ್ನಲ್ಲೂ ಅಜ್ಞಾನವೆಂಬ ಕಳೆಯನ್ನು ಕಿತ್ತು ಜ್ಞಾನವೆಂಬ ಸಸಿಯನ್ನು ನೆಡು. ನೀನು ನಾಟ್ಯ ಮಾಡುತ್ತಾ ನವಿಲಿನಂತೆ ಎಲ್ಲ ಭಕ್ತರನ್ನು ನಾಟ್ಯ ಮಾಡಿಸಬಲ್ಲೆ. ನೀನು ಪ್ರವೀಣ. ನೀನು ಪರ್ವತದಲ್ಲಿ ವಾಸವಾಗಿದ್ದರೂ ಸಹ ನನ್ನ ಮನಸ್ಸು ಎಂಬ ಪರ್ವತದಲ್ಲೂ ಕೂಡ ನೀನು ವಾಸ ಮಾಡು. ಶಂಕರರು ಮನಸ್ಸನ್ನು ಒಮ್ಮೆ ಕೊಳ ಎಂದು, ಒಮ್ಮೆ ಪರ್ವತ ಎಂದು, ಒಮ್ಮೆ ಹಂಸ ಎಂದು, ಒಮ್ಮೆ ಚಾತಕ ಪಕ್ಷಿ ಎಂದು ಈ ರೀತಿ
ಎಲ್ಲ ವಿಧದಲ್ಲೂ ಮನಸ್ಸನ್ನು ಶಂಕರರು ಒಂದು ಪ್ರಕೃತಿಯ ವಸ್ತುವಿಗೆ ಹೋಲಿಸಿದ್ದಾರೆ. ನಾವು ಎಲ್ಲ ರೀತಿಯಲ್ಲೂ ಈ ಉದಾಹರಣೆಗಳನ್ನು ತೆಗೆದು ಮನಸ್ಸನ್ನು ಶಿವನಲ್ಲಿ ನಿಲ್ಲಿಸಬೇಕು ಅಂತ ಶಂಕರರ ಒಂದು ಪ್ರಯತ್ನ. 53ನೇ ಸ್ತೋತ್ರ. ಆಕಾಶೇನ ಶಿಖಿ ಸಮಸ್ತ ಫಣಿನಾಂ ನೇತ್ರ ಕಲಾಪಿ ನತಾನುಗ್ರಾಹಿ ಪ್ರಣವೋಪದೇಶ ನಿನದೈಹಿ ಕೇಕೀತಿ ಯೋಗೀಯತೆ ಶ್ಯಾಮಾಂ ಶೈಲ ಸಮುದ್ಭವಾನ್ ಘನರುಚಿಂ ದೃಷ್ಟ್ವಾ ನಟಂತಂ ಮುದಾ ವೇದಾಂತೋ ಪವನೆ ವಿಹಾರ ರಸಿಕಂ ತಂ ನೀಲಕಂಠಂ ಭಜೆ. ಇದು ಶಂಕರರು ಹೀಗೆ ವರ್ಣಿಸಿದ್ದಾರೆ. ಹೇ ಶಿವನೇ, ಹೇ ಅಂಬರಕೇಶ, ನೀನು ನಾಗೇಂದ್ರನನ್ನು ಕೊರಳಿಗೆ ಹಾರ ಹಾಕಿಕೊಂಡಿರುವೆ. ಭಕ್ತರನ್ನು ಅನುಗ್ರಹಿಸುವ ಕಾಮಧೇನು. ನೀನು ಪ್ರಣವ ಉಪದೇಶ ಮಾಡುವಾಗ ಕೇಕಿ ಅಂತ ಎಲ್ಲರಿಂದನೂ ಕರೆಸಿಕೊಳ್ತೀಯ. ಕೇಕಿ ಎನ್ನೋದು ಶಿವನ ಹೆಸರು. ನೀನು ಯೌವನದಿಂದ ಕೂಡಿದ ಪಾರ್ವತಿಯ ಕಂಡು ಪರವಶನಾಗಿ ನಾಟ್ಯ ಮಾಡುವಂಥವನು. ಉಪನಿಷತ್ತುಗಳು ಎಂಬ ವನದಲ್ಲಿ ನೀನು ವಿಹಾರ ಮಾಡ್ತಾ ರಸಿಕನಾಗಿದ್ದೀಯಾ. ಹೇ ನೀಲಕಂಠ, ನಾನು ನಿನ್ನನ್ನು ಪೂಜಿಸುವೆ, ನಾನು ನಿನ್ನನ್ನು ಪ್ರಾರ್ಥಿಸುವೆ. ನೀನು ನನ್ನ ಕಷ್ಟಗಳನ್ನು ವಿಪತ್ತುಗಳನ್ನು ದೂರ ಮಾಡು. ನನ್ನ ಎಲ್ಲ ಭಾರವನ್ನು ನೀನು ವಹಿಸಿ ನನ್ನನ್ನು ಈ ಸಂಸಾರ ಸಾಗರದಿಂದ ಪಾರು ಮಾಡು ಅಂತ ಶಂಕರರು ಶಿವನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ. ಇದು ಎಲ್ಲ ಆದಿಗುರು ಶಂಕರರು ಶಿವನನ್ನು ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು, ಶಿವನನ್ನು ನೋಡಿದಾಗ ನಾವು ಯಾವ ರೀತಿ ಉದಾಹರಣೆಗಳಿಂದ ಅವನಲ್ಲಿ ನಮ್ಮ ಮನಸ್ಸನ್ನು ನೆಟ್ಟು ನಾವು ಅವನಲ್ಲೇ ತಲ್ಲೀನನಾಗಿ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಶಂಕರರು ಈ ಎಲ್ಲ ಉದಾಹರಣೆಗಳು ಕೊಟ್ಟು ನಮ್ಮನ್ನು ಭಕ್ತಿ ಪರವಶರನ್ನಾಗಿ ಮಾಡಿದ್ದಾರೆ. ಮುಂದಿನ ಶ್ಲೋಕದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ.